Hello and welcome to Mustaq Kunnur Academy. Dear diploma students of Electrical and Electronics Engineering of third semester of Government Aided and Private Polytechnic. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು E&E ಥರ್ಡ್ ಸೆಮಿಸ್ಟರ್ಗೆ ಎಷ್ಟು ಸಬ್ಜೆಕ್ಟ್ ಥಿಯರಿ, ಎಷ್ಟು ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಮತ್ತು ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಥಿಯರಿಗೆ ಎಷ್ಟು ಪಾಸಿಂಗ್ ಮಾರ್ಕ್ಸ್ ಮತ್ತು ಪ್ರಾಕ್ಟಿಕಲ್ಗೆ ಎಷ್ಟು ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಸಂಪೂರ್ಣ ಮಾಹಿತಿ ಇದರಲ್ಲಿ ನಾನು ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ನೀವು ಕೊನೆ ತನಕ ನೋಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಯಾವ ಸಬ್ಜೆಕ್ಟ್ ಇದ್ದಾವೆ, ಅಷ್ಟೇ ಅಲ್ಲ ನಿಮಗೆ ಇದರಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ಸದ್ದು ಪಾಸಿಂಗ್ ಪ್ಯಾಕೇಜು ಬೇಕಂದರೆ ನೀವು ಸಬ್ಜೆಕ್ಟದ್ದು ಟೈಟಲ್, ಸಬ್ಜೆಕ್ಟ್ ನೇಮ್ ಏನಿದೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ವಿಲ್ ಟ್ರೈ ಟು ಮೇಕ್ ಆ್ಯಂಡ್ ಪ್ರೆಸೆಂಟ್ ದಿ ಪಾಸಿಂಗ್ ಪ್ಯಾಕೇಜ್. ಲೆಟ್ ಸ್ಟಾರ್ಟ್ ದಿಸ್. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನೋಡಬಹುದು E&E ಬ್ರಾಂಚದ್ದು ಟೋಟಲ್ ಸಬ್ಜೆಕ್ಟ್ಸ್ ಇರೋದು 5 ಸಬ್ಜೆಕ್ಟ್ಸ್ ಇದಾವೆ ಥರ್ಡ್ ಸೆಮಿಸ್ಟ್ರಲ್ಲಿ. 2 ಥಿಯರಿ ಸಬ್ಜೆಕ್ಟ್ ಇದ್ದಾವೆ ಮತ್ತು 2 ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆ್ಯಂಡ್ 1 ಆಡಿಟ್ ಕೋರ್ಸ್ ಇದೆ. ಈಗ ಥಿಯರಿ ಸಬ್ಜೆಕ್ಟಲ್ಲಿ ನಾವು ಇಲ್ಲಿ ನೋಡಬಹುದು 2 ಥಿಯರಿ ಸಬ್ಜೆಕ್ಟ್ ಹೆಸರು ಏನಂದರೆ ಜನರೇಷನ್, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಒಂದು ಥಿಯರಿ ಸಬ್ಜೆಕ್ಟ್ ಇದೆ, ಇನ್ನೊಂದು ಸ್ವಿಚ್ ಗೇರ್ ಆ್ಯಂಡ್ ಪ್ರೊಟೆಕ್ಷನ್. ಈಗ ಈ ಥಿಯರಿ ಸಬ್ಜೆಕ್ಟದ್ದು ನೀವು ಈಗಾಗಲೇ ಈಗ CECನು ಸ್ಟಡಿ ಮಾಡಿರಬಹುದು. ಆ ಥರ ಇದು ಕೂಡ ಫೈನಲ್ ಎಕ್ಸಾಮ್ ಥಿಯರಿ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಫೈನಲ್ ಇರುವುದಿಲ್ಲ, ಥಿಯರಿ ಎಕ್ಸಾಮ್ ಮಾತ್ರ ಇರುತ್ತೆ, ಇದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುವುದಿಲ್ಲ. ಆದರೆ ಪ್ರಾಕ್ಟಿಕಲ್ಲು ಮಾಡ್ತೀರಿ, ಥಿಯರಿನೂ ಮಾಡ್ತೀರಿ. ಥಿಯರಿ ಎಕ್ಸಾಮ್ ಫೈನಲ್ ಆಗಿ ನೀವು ಬರೀತೀರಿ. ಇಂಟರ್ನಲ್ 50 ಮಾರ್ಕ್ಸ್ ಮತ್ತು ಎಕ್ಸ್ಟರ್ನಲ್ಲು ಕೂಡ 50 ಮಾರ್ಕ್ಸ್ ಇದೆ. 50 ಮಾರ್ಕ್ಸ್ ಇಂಟರ್ನಲ್, 50 ಮಾರ್ಕ್ಸ್ ಎಕ್ಸ್ಟರ್ನಲ್. ಮಿನಿಮಮ್ ಇಂಟರ್ನಲ್ ನಿಮಗೆ 50ಕ್ಕೆ ಬರಬೇಕಾಗಿದ್ದು 20. ಅದೇ ರೀತಿ ಫೈನಲ್ ಎಕ್ಸಾಮು ಕೂಡ ನಿಮಗೆ 20 ಬರಬೇಕು. ಅಂದರೆ 100ಕ್ಕೆ 40 ಮಾರ್ಕ್ಸ್ ನೀವು ತಗೋಬೇಕು. ಜನರೇಷನ್, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಅದೇ ರೀತಿ ಸ್ವಿಚ್ ಗೇರ್ ಆ್ಯಂಡ್ ಪ್ರೊಟೆಕ್ಷನ್ ಇದು ಕೂಡ ಒಂದು ಥಿಯರಿ ಸಬ್ಜೆಕ್ಟ್ ಆಗಿದೆ. ಇದರಲ್ಲಿಯೂ ಕೂಡ 50 ಮಾರ್ಕ್ಸ್ ಇಂಟರ್ನಲ್, 50 ಮಾರ್ಕ್ಸ್ ಎಕ್ಸ್ಟರ್ನಲ್ ಇದೆ. ಇಂಟರ್ನಲ್ ನೀವು 20 ಮಿನಿಮಮ್ ತೊಗೋಬೇಕು. ಅದೇ ರೀತಿ ಎಕ್ಸ್ಟರ್ನಲ್ 40 ತೊಗೋಬೇಕು 50ಗೆ. ಅಂದರೆ ನೀವು 100ಕ್ಕೆ 40 ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕಾಗತ್ತೆ. ಮಾಡಿದರೆ ನೀವು ಈ ಸಬ್ಜೆಕ್ಟನ್ನು ಪಾಸ್ ಆಗ್ತೀರಿ. ನೆಕ್ಸ್ಟ್ ಜನರೇಟರ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಮತ್ತು ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಇವು 2 ಸಬ್ಜೆಕ್ಟ್ಸು 25EE 33I 34I ಇವು 2 ಸಬ್ಜೆಕ್ಟು ಪ್ರಾಕ್ಟಿಕಲ್ ಆಗಿರುತ್ತೆ. ಇದು ಥಿಯರಿ ಎಕ್ಸಾಮ್ ಇರೋದಿಲ್ಲ. ನಾವು ಇಲ್ಲಿ ಸಿಲೆಬಸ್ಸಲ್ಲಿ ನೋಡಿದಾಗ ಈಗ ನೋಡಿ ಟೈಟಲಲ್ಲಿ ಥಿಯರಿ ಅಂತಿದೆ, ಇನ್ನೊಂದು ಪ್ರಾಕ್ಟೀಸ್ ಅಂತಿದೆ. ಅಂದರೆ ಇವು 2 ಸಬ್ಜೆಕ್ಟಿಗೆ ಥಿಯರಿ ಎಕ್ಸಾಮ್ ಫೈನಲ್ ಎಕ್ಸಾಮ್ ಇರುವುದಿಲ್ಲ, ಪ್ರಾಕ್ಟಿಕಲ್ ಮಾತ್ರ ಇರುತ್ತೆ. ಅಂದರೆ ನೀವು ಥಿಯರಿ ಟೆಸ್ಟ್ ಎಲ್ಲ ಬರೀಬೇಕಾಗತ್ತೆ, ಪ್ರಾಕ್ಟಿಕಲ್ ಇಂಟರ್ನಲ್ ಎಲ್ಲ ಮಾಡ್ತಾರೆ. ಫೈನಲ್ ಎಕ್ಸಾಮ್ ಇರೋದು ಪ್ರಾಕ್ಟಿಕಲ್ ಮಾತ್ರ ಇರುತ್ತೆ, ಥಿಯರಿ ಇರುವುದಿಲ್ಲ. ಇದಕ್ಕೂ ಕೂಡ ಇಂಟರ್ನಲ್ 50 ಮಾರ್ಕ್ಸ್ ಇರುತ್ತೆ, ಎಕ್ಸ್ಟರ್ನಲ್ಲು ಕೂಡ 50 ಮಾರ್ಕ್ಸ್ ಇರುತ್ತೆ. ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ 20 ತೊಗೊಂಡ್ರೆ ನೀವು ಇದು ಎಲಿಜಿಬಲ್ ಆಗ್ತೀರಿ ಎಕ್ಸಾಮ್ ಬರೀಲಿಕ್ಕೆ. ಇಲ್ಲಿಯೂ ಕೂಡ ಫೈನಲ್ ಎಕ್ಸಾಮ್ ಪ್ರಾಕ್ಟಿಕಲ್ 50ಕ್ಕೆ ನೀವು 20 ತೊಗೊಂಡ್ರೆ ಪಾಸ್ ಆಗ್ತೀರಿ. ಅದೇ ರೀತಿ ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸು ಕೂಡ ಇದೆ. ಇದು ಒಂದು ಪ್ರಾಕ್ಟಿಕಲ್ ಆಗಿದೆ. ಇದು ಕೂಡ 50 ಮಾರ್ಕ್ಸ್ ಇಂಟರ್ನಲ್, 50 ಮಾರ್ಕ್ಸ್ ಎಕ್ಸ್ಟರ್ನಲ್ ಇದೆ. 20 ಈಸ್ ದಿ ಪಾಸಿಂಗ್ ಫಾರ್ ಇಂಟರ್ನಲ್ ಆ್ಯಂಡ್ 20 ಈಸ್ ದಿ ಎಕ್ಸ್ಟರ್ನಲ್ ಪಾಸಿಂಗ್. ಇವು 2 ಥಿಯರಿ ಮತ್ತು 2 ಪ್ರಾಕ್ಟಿಕಲ್. ಇದರ ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ಇದೆ, ಆಡಿಟ್ ಸಬ್ಜೆಕ್ಟ್. ಅದ್ಯಾವುದಂದರೆ ಕನ್ನಡ 1 ಸಾಹಿತ್ಯ ಸಿಂಚನ ಅಥವಾ ಬಳಕೆ ಕನ್ನಡ. ಇದು ಆಡಿಟ್ ಕೋರ್ಸ್ ಆಗಿದೆ. ಇದಕ್ಕೆ ಯಾವುದೇ ರೀತಿಯ ಫೈನಲ್ ಎಕ್ಸಾಮ್ ಇರುವುದಿಲ್ಲ, ಥಿಯರಿನೂ ಇರುವುದಿಲ್ಲ, ಯಾವುದೇ ರೀತಿ ಪ್ರಾಕ್ಟಿಕಲ್ ಎಕ್ಸಾಮು ಇರುವುದಿಲ್ಲ. ನೀವು ಇದರಲ್ಲಿ ಸ್ಟಡಿ ಮಾಡಬೇಕಾಗಿದ್ದು ಏನಂದರೆ ಬರೀ ಇಂಟರ್ನಲ್ ಮಾತ್ರ ನೀವು ಇದರಲ್ಲಿ ಬರೆಯುವುದು. ಇಂಟರ್ನಲ್ ಎಕ್ಸಾಮ್ ಅಷ್ಟೇ ಇರುತ್ತೆ. ಈಗಾಗಲೇ ನೀವು EVS ಮತ್ತು ಬೇರೆ ಸಬ್ಜೆಕ್ಟನ್ನು ಯಾವ ಥರ ಓದಿದಿರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಓದಿದ್ದೀರಿ, ಅದೇ ಥರ ಇದು ಕೂಡ ಒಂದು ಆಡಿಟ್ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ನೀವು ಮಿನಿಮಮ್ ಮಾರ್ಕ್ಸ್ ತೊಗೊಳ್ಳೇಬೇಕು, ಇಲ್ಲಾಂದರೆ ನಿಮಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಬರುವುದಿಲ್ಲ. ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಜಸ್ಟ್ ಇನ್ಫಾರ್ಮೇಷನ್ ಅಬೌಟ್ ಆಲ್ ಥರ್ಡ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್. ಇದ್ರ ಜೊತೆಗೆ ನಿಮ್ಗೆ ಯಾವ ಸಬ್ಜೆಕ್ಟ್ಸದು ಪಾಸಿಂಗ್ ಪ್ಯಾಕೇಜ್ ಬೇಕು ಮತ್ತು ಯಾವ ಸಬ್ಜೆಕ್ಟ್ಸದ್ದು ನಿಮಗೆ ವೈವಾ ಕ್ವಶನ್ಸ್ ಎಲ್ಲ ಬೇಕು ಅನ್ನೋದು, ನಿಮಗೆ ಯಾವ್ದು ಇಂಟ್ರೆಸ್ಟೆಡ್ ಇದೆ ಮತ್ತು ಯಾವ್ದು ನೀಡ್ ಇದೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಬ್ರಿಂಗ್ ದ್ಯಾಟ್ ಪ್ರೆಸೆಂಟೇಷನ್ ಟು ಅವರ್ ಚಾನಲ್. ಥ್ಯಾಂಕ್ ಯು.